ಹಾಯ್ ಗೈಸ್, ಇವತ್ತು ರುಚಿ ರುಚಿಯಾದ ಬೀನ್ಸ್ ಪಲ್ಯವನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಗೈಸ್. ಸೊ ಈ ಒಂದು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡೋರು. ಸೊ ಬೀನ್ಸ್ ಪಲ್ಯಕ್ಕೆ ಬೇಕಾದ ಸಾಮಗ್ರಿಗಳು: ಬೀನ್ಸ್ ಮತ್ತು ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ. ಇವನ್ನ ಮೊದಲೇ ಪೂರ್ವ ತಯಾರಿಯಾಗಿ ಮಾಡ್ಕೊಂಡು ಇಟ್ಕೊಂಡು, ಸೊ ಹಾಗೆ ಒಗ್ಗರಣೆಗೆ ಕೂಡ ಕರಿಬೇವು, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಮತ್ತು ಗರಂ ಮಸಾಲ, ಒಂದು ಚಿಟಿಕೆ ಅರಿಶಿನ ಪುಡಿ, ಇಷ್ಟನ್ನು ನಾನು ಒಗ್ಗರಣೆಗೆ ಸರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ, ಹೀಗೆಲ್ಲ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಸರಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಹಾಗೆ ಒಂದು ಕುಕ್ಕರನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಆಯಿಲನ್ನು ಹಾಕಿ, ಅಂದರೆ ಕುಕ್ಕರ್ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಬೇಗ ಆಗಬೇಕು ಅಂತ ಹೇಳಿ ಕುಕ್ಕರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಂಡು ಕರಿಬೇವು ಮತ್ತು ಸಾಸಿವೆ, ಜೀರಿಗೆ, ಈರುಳ್ಳಿ ಇಷ್ಟನ್ನು ಒಗ್ಗರಣೆಗೆ ಹಾಕಿಬಿಡಬೇಕು. ಅದಾದ ನಂತರ ಅದನ್ನು ಸ್ವಲ್ಪ ಸ್ವಲ್ಪ ಆಗಿ ಬಾಡಿಸ್ತಾನೆ ಅದು ಒಂದು ಕೆಂಪು ಹದಕ್ಕೆ ಬರೋವರೆಗೂ ಅದನ್ನು ಹಾಗೆ ಡ್ರೈ ಮಾಡ್ತಾನೆ ಇರಬೇಕು. ಸೊ ನೋಡಿ, ಈ ರೀತಿಯಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಗ್ಯಾಸನ್ನು. ಹಾಗಾಗಿ ನೋಡಿ, ರುಚಿ ರುಚಿಯಾಗಿ ನಾನು ಬೀನ್ಸ್ ಪಲ್ಯ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ. ಹಸಿಮೆಣಸಿನಕಾಯಿ, ನೆಕ್ಸ್ಟು ಬೆಳ್ಳುಳ್ಳಿ ಇಷ್ಟನ್ನು ಮತ್ತೆ ಹಾಕ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಅದನ್ನು ಸರಿಯಾಗಿ ಕದಡ್ತಾ ಇರಬೇಕು. ನೋಡಿ, ಈ ರೀತಿಯಾಗಿ. ಸೊ ಬೀನ್ಸ್ ಪಲ್ಯಕ್ಕೆ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಬೀನ್ಸು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಹಾಗಾಗಿ ಚವಳಿಕಾಯಿ ಎಲ್ಲ ಮೂಲವ್ಯಾಧಿ ಅದು ಇದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಜಾಸ್ತಿ ಚವಳಿಕಾಯಿ ಯೂಸ್ ಮಾಡಲ್ಲ. ಹಾಗಾಗಿ ಬೀನ್ಸ್ ಪಲ್ಯನೂ ಹಾಗೆ ಟೊಮೊಟೊ ಹಾಕ್ಕೊಂಡು ಹಾಗೆ ಬಾಡಿಸ್ತಾನೆ ಇರಬೇಕು. ಹಾಗೆ ಯಾವತ್ತೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಾಡಿಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಸ್ವಲ್ಪ ಸೀದೋಗ್ಬಿಟ್ರೆ ಆ ಅಡುಗೆನೇ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಈ ರೀತಿಯಾಗಿ ಕೈ ಇಡ್ತಾ ಇರಬೇಕು. ಈಗ ಬೀನ್ಸ್ಗಳನ್ನ ಆ ಎಣ್ಣೆಯಲ್ಲೇ ಡ್ರೈ ಮಾಡಬೇಕು. ನೋಡಿ, ಮೊದಲು ಈರುಳ್ಳಿ, ಆಮೇಲೆ ಮೆಣಸಿಕಾಯಿ, ಆಮೇಲೆ ಬೀನ್ಸ್, ಟೊಮೊಟೊ ಇಷ್ಟನ್ನು ಹಾಕಿಬಿಟ್ಟು ನಾನು ಆ ಎಣ್ಣೆಯಲ್ಲಿ ಡ್ರೈ ಮಾಡ್ತಾ ಇದ್ದೀನಿ. ನೋಡ್ರಿ, ಈ ರೀತಿಯಾಗಿ ಇಂಗ್ರೀಡಿಯೆಂಟ್ಸ್ ಬರಬೇಕು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ ಕೂಡ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ, ಒಂದು ಚೂರು ಗರಂ ಮಸಾಲನ ಹಾಕ್ಕೊಂಡು, ಈಗ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಈ ಸರಿಯಾಗಿ ಅದನ್ನು ಕಲಿಸ್ತಾನೆ ಇರಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಸೊ ನೋಡಿ, ಎಲ್ಲ ಪದಾರ್ಥಗಳನ್ನು ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬ ಬೇಗನೆ ಮಾಡ್ಬೋದು. ಒಂದು ಲೋಟ ನೀರು ಹಾಕ್ಬಿಟ್ಟು ಅದನ್ನು ಬೇಯಿಸೋಕೆ ಇಡಬೇಕು. ಈ ರೀತಿ ಆಗಿಬಿಟ್ರೆ ಒಂದು 3-4 ಸೆಕೆಂಡಲ್ಲಿ ಬೇಗನೆ ಬೀನ್ಸ್ ಪಲ್ಯ ರೆಡಿ ಆಗಿಬಿಡುತ್ತೆ. ಇದನ್ನ ಯಾವತ್ತಾದರೂ ಬೇಗ ಎಲ್ಲಾದರೂ ಹೋಗಬೇಕಾದ್ರೆ ಅಥವಾ ಬೇಗ ಫಾಸ್ಟ್ ಫುಡ್ ಅಂದರೆ ಇದೆ. ಹಾಗಾಗಿ ಬೀನ್ಸ್ ಪಲ್ಯ ಕೂಡ ರೆಡಿ ಆಯಿತು. ಸೊ ಗೈಸ್, ಈ ವಿಡಿಯೋ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಬರುವಂಥದ್ದು ಎಲ್ಲ ವಿಡಿಯೋಗಳಿಗೆ ನಿಮಗೆ ಮೊದಲೇ ತಲುಪುತ್ತೆ. ಹಾಗಾಗಿ ನೋಡಿ, ರೊಟ್ಟಿ ಮತ್ತು ಬೀನ್ಸ್ ಪಲ್ಯ ರೆಡಿಯಾಗಿದೆ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ಟ್ಯೂನಿಂಗ್. ಬೈ. ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ.